ಗೋಕಾಕ್ನಲ್ಲಿ ಒಂದು ಇನ್ನೊಂದು ಪೇನ್ಫುಲ್ ಥಿಂಗ್ ಏನಾಯಿತು ಅಂದರೆ ಅದು ಹೇಳ್ತೀನಲ್ಲ, ವೇರ್ ಹೌಸ್ ಇಲ್ಲಿ ಇದೆ, ಅಲ್ಲಿ ಮೆಡಿಸಿನ್ ಇಡುವಂಥ ವೇರ್ ಹೌಸ್ ಇದೆ. ಅಲ್ಲಿಂದ 5 ತಾಲೂಕುಗಳಿಗೆ ಅಥವಾ 5-6 ತಾಲೂಕುಗಳಿಗೆ ಮೆಡಿಸಿನ್ ಸಪ್ಲೈ ಆಗ್ತದೆ. ಆ ತಾಲೂಕುಗಳಲ್ಲಿರುವಂಥ ಪ್ರೈಮರಿ ಹೆಲ್ತ್ ಸೆಂಟರ್ಸು, ತಾಲೂಕಾ ಲೆವೆಲ್ನಲ್ಲಿ ಮತ್ತು ಹಳ್ಳಿಗಳ ಲೆವೆಲ್ನಲ್ಲಿರುವಂಥ ಹೆಲ್ತ್ ಸೆಂಟರ್ಸ್ಗಳಿಂದ ಪ್ರೊಕ್ಯೂರ್ ಮಾಡ್ತಾರೆ, ಅವರು ಆರ್ಡರ್ ಕೊಡ್ತಾರೆ, ಇವ್ರಿಗೆ ತಗೊಂಬಂದು ಇಲ್ಲಿ ಸ್ಟೋರ್ ಮಾಡ್ತಾರೆ, ಇವ್ರು ಹಂತ ಹಂತವಾಗಿ ಅದನ್ನು ಕಳಿಸ್ಕೊಡ್ತಾರೆ. 97 ಲಕ್ಷದ ಮೆಡಿಸಿನ್ ಎಕ್ಸ್ಪೈರ್ ಆಗಿದೆ. 97 ಲಕ್ಷ ವ್ಯಾಲ್ಯೂದ ಮೆಡಿಸನ್ನು ಎಕ್ಸ್ಪೈರ್ ಆದ ಮೆಡಿಸಿನ್ ಇತ್ತಲ್ಲಿ, ರೆಕಾರ್ಡ್ ತೆಗೆದು ನೋಡಿದ್ರು. ಈ ಬರೀ ಜಾನ್ವರಿಯಿಂದ ಇಲ್ಲಿ ತನಕ 6 ಲಕ್ಷ ರೂಪಾಯಿದ ಮೆಡಿಸಿನ್ನು ವೇಸ್ಟ್. ಯಾಕೆಂದರೆ ಅದು ಎಕ್ಸ್ಪೈರ್ ಆಗಿ ಹೋಗಿದೆ, ಉಪಯೋಗಿಸಿಲ್ಲ, ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ, ಅವ್ರು ಕೇಳಲಿಲ್ಲ, ಇವ್ರು ಕೊಡಲಿಲ್ಲ, ಅಥವಾ ಅವ್ರು ಕೇಳಿದ್ರು ಇವ್ರು ಕೊಡಲಿಲ್ವೋ. ಸೊ ಜನರ ದುಡ್ಡು ಈ ರೀತಿಯಿಂದ ಪೋಲಾಗಲಿಕ್ಕೆ ಬಿಡಬೇಕಾ? ಇದು ಡೆರಿಲಿಕ್ಷನ್ ಅಲ್ವಾ, ಇದು ಮಾಲ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ ಅನ್ನುವಂಥದ್ದು. ವಿ ಹ್ಯಾವ್ ರಿಜಿಸ್ಟರ್ಡ್ ದ ಕೇಸ್, ವಿಲ್ ಪ್ರೊಸೀಡ್ ಅಗೇನ್ಸ್ಟ್ ಇಟ್. ಇದು ಸ್ಟೇಟ್ ವೈಡ್ ಈ ವಿಷಯನ ನಾವು ವಿಲ್ ಟೇಕ್ ಇಟ್ ಅಪ್, ವಿ ವಿಲ್ ಡೀಲ್ ವಿತ್ ಇಟ್ ವೆರಿ ವೆರಿ ಇಫೆಕ್ಟಿವ್ಲಿ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಕೇಸ್ ವಿತ್ ರಿಗಾರ್ಡ್ ಟು ಬೆಳ್ಳಾರಿ ಡೆತ್ಸ್, ಆ್ಯಂಡ್ ವಿ ಹ್ಯಾವ್ ಮೇಡ್ ಸರ್ಪ್ರೈಸ್ ವಿಸಿಟ್ ಆಫ್ ದಟ್ ಕಾರ್ಪೊರೇಷನ್ ಮೆಡಿಕಲ್, ಈ ಔಷಧಿ ಇಡುವಂಥ ವಿಂಗ್ ಇದೆ ಅಲ್ಲಲ್ಲ, KMSCL, ಅವುಗಳನ್ನು ಅಲ್ಲಿ ಮಾಡುವಾಗೂ ಕೂಡ ಇದು ನಮ್ಮ ಗಮನಕ್ಕೆ ಬಂದಿದೆ. ಪ್ರೊಕ್ಯೂರ್ಮೆಂಟ್ ಮಾಡುವಾಗನೇ ಅವಕ್ಕೆ 50% ಅದರ ಏಜ್ ಹೋಗಿಬಿಟ್ಟಿರ್ತದೆ. ಇನ್ನು 50% ಏಜ್ನಲ್ಲಿ ಅದು ವೇರ್ ಹೌಸ್ಗೆ ಹೋಗಿ, ವೇರ್ ಹೌಸ್ನಿಂದ ಆ ಪರ್ಟಿಕ್ಯುಲರ್ ಹಾಸ್ಪಿಟ್ಲಿಗೆ ಹೋಗಿ, ಹಾಸ್ಪಿಟ್ಲ್ನಲ್ಲಿ ಅವ್ರು ಯೂಸ್ ಮಾಡಿ ಅದು ಮಾಡುವಷ್ಟರಲ್ಲಿ ಎಷ್ಟು ವೇಸ್ಟೇಜ್ ಆಗಿ ಹೋಗ್ತದೆ, ಎಷ್ಟು ಎಕ್ಸ್ಪೈರ್ ಆಗ್ತದೋ, ಈ ಥರದ್ದು ಒಂದು ಇದನ್ನು ತಪ್ಪಿಸಬೇಕು. ಈ ಮಾಲ್ ಅಡ್ಮಿನಿಸ್ಟ್ರೇಷನ್ ದೂರ ಮಾಡಬೇಕು. ಇನ್ನು ಕಾರ್ಪೊರೇಷನ್ನಲ್ಲಿ, ಆನಂತರ ಸ್ಮಾರ್ಟ್ ಸಿಟಿ ಇದರಲ್ಲಿ ಹಲವಾರು ಕಂಪ್ಲೇಂಟ್ಸ್ ಬಂದಿದ್ದಾವೆ. ಪ್ರೈಮಾ ಫೇಸಿಯೈ ನಮಗೆ ಕೆಲವು ದೋಷಗಳು ಕಂಡು ಬಂದಿದ್ದಾವೆ. ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿ. ಇನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮವ್ರು ಹೋದರು, ಅಲ್ಲಿ ಮೇಲಾಧಿಕಾರಿಗಳು ಒಬ್ಬರೂ ಇರಲಿಲ್ಲ. ಕೆಲವು ಜನ ರಜೆ ಹಾಕಿದ್ರು, ಕೆಲವು ಜನ ಎಲ್ಲ ಹೋಗಿದ್ರಂತೆ. ಸೊ ಸರಿಯಾದ ಕೆಲಸ ಕಾರ್ಯ ಅಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದು ನಮಗೆ ಪ್ರೈಮಾ ಫೇಸಿಗೆ ಕಂಡು ಬಂತು. ಅದರ ಬಗ್ಗೆನೂ ಕೇಸ್ ರಿಜಿಸ್ಟರ್ ಮಾಡೀವಿ. ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ಇಟ್. ಸಿಟಿ ಕಾರ್ಪೊರೇಷನ್ನಲ್ಲಂತೂ ಈಗಿರುವಂಥ ಕಮಿಷನರ್ ಹೇಳಿದರು, ಅವ್ರು ಬಂದ ನಂತರ ಸಾವಿರಾರು ಕೇಸ್ಗಳಲ್ಲಿ ಅಪ್ಲಿಕೇಶನ್ಸನ್ನು ನಾನು ಡಿಸ್ಪೋಸ್ ಮಾಡಿದ್ದೀನಿ. ರಾತ್ರಿ 11 ಗಂಟೆ ತನಕ ಕೆಲಸ ಮಾಡಿಸಿದ್ದೀನಿ. ಮೊದಲು ಪೆಂಡಿಂಗ್ ಇದ್ದದ್ದು ಹೊತ್ತು ನಿಂತಿದೆ. ಸೊ ಆನಂತರ ಕೆಲವು ಕ್ಲರ್ಕ್ಸು, ಕೆಲವು ಇವರು ಇದು ನಂದಲ್ಲ ಅಂತ ನೆವ ಹೇಳ್ತಾ ಇರೋರನ್ನ ಕಂಡು ಹಿಡಿದಿದ್ದೀವಿ. ಅವ್ರ ಮೇಲೆ ವೈಯಕ್ತಿಕವಾಗಿಯೂ ಕೇಸ್ ಹಾಕಿ ಎಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಅಂತ ಅವ್ರ ಕಡೆಯಿಂದನೇ ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಮಟೀರಿಯಲ್ ತೊಗೊಳ್ತೀವಿ. ಒಂದು ಟಾರ್ಗೆಟ್ ಕೊಟ್ಟು ಅದನ್ನು ಡಿಸ್ಪೋಸಲ್ಗೆ 2 ರೀತಿಯಿಂದ ನಮ್ಮ ಆ್ಯಕ್ಷನ್ಸ್. 1 ಫಾರ್ ಗೆಟಿಂಗ್ ದ ಗ್ರೀವನ್ಸಸ್ ರಿಡ್ರೆಸ್ಡ್,